ಬಾರ್ದುಶ್ರ ಸ್ಪರ್ಶ ವಾಸನೆ ಗಾತ್ರ ಐತಲ್ಲ. ಸ್ಪರ್ಶ ಅಂದ್ರೆ ಏನು ಗೊತ್ತಾ ನಿಮ್ಗ? ಏನ್ ಮಾಡ್ತೀವಿ ಸ್ಪರ್ಶ ಅಂದ್ರೆ? ಮುಟ್ಟಿ ನೋಡಿದಾಗ ನಮ್ಗ ಸ್ಪರ್ಶ ಜ್ಞಾನ ಗೊತ್ತಾಗುತ್ತೆ. ಏನಮ್ಮ? ಮುಟ್ಟಿ ನೋಡಿದಾಗ ಸ್ಪರ್ಶ ಜ್ಞಾನ ಗೊತ್ತಾಗುತ್ತೆ. ವಾಸನೆ ಎದರಿಂದ ಗೊತ್ತಾಗುತ್ತೆ? ಏನಂತಾರ? ಮೂಗಿನಿಂದ. ವಾಸನೆ ಎದರಿಂದ ನೋಡ್ತೀವಿ ನಾವು? ಮೂಗಿನಿಂದ ನೋಡ್ತೀವಿ. ಈಗ ಮಲ್ಲಿಗೆ ಹೂವು ಹೆಂಗಿರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಮಲ್ಲಿಗೆ ಹೂವು ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗ? ಮಲ್ಲಿಗೆ ಹೂವು ಹೆಂಗ್ ವಾಸನೆ ಬರುತ್ತೆ? ಘಮ ಘಮ ಅಂತ ಅಂದ್ರಲ್ಲ, ಅದನ್ನ ವಾಸನೆನ ಮೂಸಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಹೌದಲ್ಲ? ಹಂಗ ಘಮ ಘಮ ಅನ್ನಕ್ಕಾಗುತ್ತಾ? ಇಲ್ಲ. ಓನಪ್ಪ. ಆಮೇಲೆ ಇವಾಗ ಅಭಿನಯ ಗೀತೆ ಮಾಡೋಣ. ಎದುರು ಮಾಡಿ. ಮಲ್ಲಿಗೆ ತೇದಿಗೆ ನೋಡಲು ಅಂದ ಅಂದ ಅಂದ, ಅದರ ವಾಸನೆ ಸವಿಯಲು ಚಂದ ಚಂದ ಚಂದ. ಕೀಳಬೇಡ ಕಂದ, ಕೀಳಬೇಡ ಕಂದ, ಗಿಡದಲ್ಲಿದ್ದರೆ ಚಂದ, ಗಿಡದಲ್ಲಿದ್ದರೆ ಚಂದ. ಘಮ 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 ವಾಸನೆ ಹರಡಿತು ಮಲ್ಲಿಗೆ, ಹರಡಿತು. ನಿಂತ್ಕೊಂಡೊಂದು ಅಭಿನಯ ಗೀತೆ ಮಾಡೋಣ ಇವಾಗ. ಎಲ್ರು ಮಾಡ್ರಿ. ಕುಂಬಳಕಾಯಿ ದೊಡ್ಡದಿದೆ, ನೆಲ್ಲಿಕಾಯಿ ಚಿಕ್ಕದಿದೆ, ಏಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ಆನೆಯ ಗಾತ್ರ ದೊಡ್ಡದಿದೆ, ಇಲಿಯ ಗಾತ್ರ ಚಿಕ್ಕದಿದೆ, ಇಲಿಯ ಗಾತ್ರ ಚಿಕ್ಕದಿದೆ, ಯಾಕೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ತೆಂಗಿನ ಮರ ಉದ್ದ ಇದೆ, ತೆಂಗಿನ ಮರ ಉದ್ದ ಇದೆ,